ರಾಜ್ಯದಲ್ಲಿ ಅನೇಕ ಕಡೆಗಳಲ್ಲಿ ಬರದ ಛಾಯೆ ಆವರಿಸಿದೆ, ಮಳೆಯ ಕೊರತೆ ಇದೆ. ಇದೆಲ್ಲವೂ ಒಂದು ಕಡೆಯಾದರೆ ರೈತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಮಳೆ ಆಗುತ್ತೋ ಇಲ್ಲವೋ ಅನ್ನುವಂಥ ಒಂದು ವಿಚಾರ, ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಬರ ಘೋಷಣೆ ಮಾಡುತ್ತೋ ಇಲ್ವೋ ಅನ್ನುವಂಥ ಮತ್ತೊಂದು ವಿಚಾರ. ಇದರ ಮಧ್ಯೆ ಈಗ ಸರ್ಕಾರ ಇದೆಲ್ಲದಕ್ಕೂ ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಮಾಡೋದಕ್ಕೆ ಹೊರಟಿದೆ. ರಾಜ್ಯದಲ್ಲಿ ಕೈ ಕೊಟ್ಟಿದೆ ಮುಂಗಾರು ಮಳೆ, ರೈತರು ತತ್ತರಿಸ್ತಾ ಇದ್ದಾರೆ. ಮಳೆ ಇಲ್ಲದೆ ಅಂತರ್ಜಲ ಮಟ್ಟ ಕುಸಿದಿದೆ, ಕೆರೆ ಕಟ್ಟೆಗಳೆಲ್ಲವೂ ಖಾಲಿ. ಮಳೆ ಇಲ್ಲದೆ ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಮಳೆಗಾಗಿ ಮೋಡ ಬಿತ್ತನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. 60 ದಿನಗಳ ಕಾಲ 27 ಕೋಟಿ ವೆಚ್ಚದಲ್ಲಿ ಮೋಡ ಬಿತ್ತನೆ ಕಾರ್ಯ ನಡೆಯುತ್ತೆ. ಈ ಮೋಡ ಬಿತ್ತನೆ ಮಾಡಿದ್ರೆ ಹಾಗಾದ್ರೆ ಮಳೆ ಸುರಿಯುತ್ತಾ? ಮೋಡ ಬಿತ್ತನೆಯ ಬಗ್ಗೆ ಹವಾಮಾನ ತಜ್ಞರು ಏನು ಹೇಳ್ತಾರೆ, ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಜನಾಭಿಪ್ರಾಯದಲ್ಲಿ ನಾವು ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದರ ಜೊತೆಗೆ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಹೋಗ್ಬೋದು. ಆದರೆ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನು ನಾವು ಗಮನಿಸಬೇಕು ರಂಜಿತ್. ಈ ಪರಿಸ್ಥಿತಿಯಲ್ಲಿ, ಈಗ ಇರುವಂಥ ಪರಿಸ್ಥಿತಿಯಲ್ಲಿ, ಈ ಸಂದರ್ಭದಲ್ಲಿ ಈ ಮೋಡ ಬಿತ್ತನೆ ಎಷ್ಟು ಪ್ರಸ್ತುತ ಅಥವಾ ಅಪ್ರಸ್ತುತನ, ಏನು ಎತ್ತ ಅನ್ನುವಂಥದ್ದು. 27 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ 60 ದಿನಗಳಿಗೆ ಅಂತಂದರೆ ಇದ್ರ ಬಗ್ಗೆ ಸರ್ಕಾರ ಎಲ್ಲ ರೀತಿಯ ಚಿಂತನೆಗಳನ್ನು ನಡೆಸಿದೆ, ಹೌದು. ಆದರೆ ಈಗ ಇರುವಂಥ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದರೆ, ಸದ್ಯಕ್ಕೆ ಈ ಕ್ಷಣದಲ್ಲಿ ಅಂದರೆ ಇನ್ನು 60 ದಿನಗಳ ಕಾಲ ಮೋಡ ಬಿತ್ತನೆಯ ಪ್ರಾಸೆಸ್ ನಡೆದು ಆಗಸ್ಟ್ ಎಂಡ್ ಅಥವಾ ಈ ಸೆಪ್ಟೆಂಬರ್ನಲ್ಲಿ ಕಾರ್ಯ ನಡೆದು ಆ ನಂತರದಲ್ಲಿ ಮಳೆ ಬಂದರೆ ಬರಬಹುದು ಅಥವಾ ಬರದೇಯೂ ಇರಬಹುದು. ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಅಥವಾ ಅಶ್ಯೂರೆನ್ಸ್ ಅಂತೂ ಇಲ್ಲವೇ ಇಲ್ಲ. ಆ ರೀತಿ ನಡೆದ ನಂತರದಲ್ಲಿ ಮಳೆ ಬಂದು ಬಿತ್ತನೆ ಮಾಡೋದು ಯಾವಾಗ ಅಥವಾ ಯಾವ ಬೆಳೆಯನ್ನು ಬಿತ್ತನೆ ಮಾಡಬೇಕು, ರೈತರ ಪರಿಸ್ಥಿತಿ ಏನಾಗಬೇಕು, ಅಲ್ಲಿವರೆಗೂ ಹಾಗಾದರೆ ಶ್ಯೂರಿಟಿ ಏನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳಿದೆ, ಸವಾಲುಗಳಿದೆ ಸರ್ಕಾರದ ಮುಂದೆ. ಏನು ಮಾಡುತ್ತೆ ಅನ್ನೋ ಕರೆಕ್ಟ್ ಅಶ್ವಿನಿ. ನೋಡಿ, ಈ ಬಾರಿ ರಾಜ್ಯದಲ್ಲಿ ಮಳೆ ಒಟ್ಟು 42% ಕಮ್ಮಿ ಆಗಿದೆ ಅನ್ನೋದನ್ನ ಸರ್ಕಾರವೇ ನಂಬರ್ಸ್ ಕೊಟ್ಟಿದೆ. ಹೌದು, ಕೆಲವು ಕಡೆಗಳಲ್ಲಿ ಬಿತ್ತನೆ ಆಗಿಲ್ಲ, ಕೆಲವು ಕಡೆಗಳಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ರೈತರು ತಮ್ಮ ಬೆಳೆ ಎಲ್ಲ ಕಳ್ಕೊಂಡಿದ್ದಾರೆ. ಈಗ ಮೋಡ ಬಿತ್ತನೆಯ ಪ್ರಸ್ತಾಪ ರಾಜ್ಯದ ಮುಂದಿದೆ. ನೀವು ಹೇಳಿದಾಗೆ 60 ದಿನ 27 ಕೋಟಿ ವಹಿಸಿ ಮೋಡ ಬಿತ್ತನೆ ಮಾಡ್ತಾರೆ. ಏನಿದು ಮೋಡ ಬಿತ್ತನೆ? ಮಳೆ ತರಿಸುವಂಥ ಮೋಡಗಳನ್ನು ಒಟ್ಟಿಗೆ ಸೇರಿಸಿ ಅವುಗಳ ಮೇಲೆ ಸಿಲ್ವರ್ ಅಯೋಡೈಡ್ ಅನ್ನು ಸಿಂಪಡಣೆ ಮಾಡಿ ವೈಜ್ಞಾನಿಕವಾಗಿ ಮಳೆಯನ್ನು ತರಿಸುವಂಥ ಪ್ರೋಸೆಸ್ಸೇ ಮೋಡ ಬಿತ್ತನೆ. ರಾಜ್ಯದಲ್ಲಿ ಬರ ಅನ್ನದಾತರಿಗೆ ಇದು ಶಾಪ ಆಗಿದೆ. ಬರ ಅನ್ನದಾತರಿಗೆ ಶಾಪ ಆಗಿದೆ. ಮಳೆರಾಯ ಇನ್ನೂ ಕೂಡ ರೈತರ ಮೇಲೆ ಕರುಣೆನೇ ತೋರಿಸಿಲ್ಲ. ಹೀಗಿರುವಾಗ ಇಂಥದ್ದೊಂದು ಪ್ರಸ್ತಾಪ ಸರ್ಕಾರ ಮುಂದಿಟ್ಟಿದೆ. ಜೊತೆಗೆ 27 ಕೋಟಿ ವಹಿಸೋದಕ್ಕೆ ಹೊರಟಿದೆ. ಹಾಗಾದರೆ ಮೊದಲಿಗೆ ನಾವು ಮೋಡ ಬಿತ್ತನೆ ಅಂತ ಹೇಳಿದರೆ ಏನು, ಎಷ್ಟು ವರ್ಕೌಟ್ ಆಗಿದೆ, ಇದು ಯಾವ್ಯಾವ ಸಂದರ್ಭದಲ್ಲಿ ಮೋಡ ಬಿತ್ತನೆ ಮಾಡಿದ್ದಾರೆ, ಅದರಿಂದ ಎಷ್ಟು ಮಳೆ ಬಂದಿದೆ, ಅನ್ನದಾತರಿಗೆ ಇದರಿಂದ ಏನು ಅನುಕೂಲ ಆಗ್ಬೋದು, ಇದರ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಏನು ಅನ್ನೋದನ್ನು ಒಂದು ಡಿಟೇಲ್ವಾಗಿ ವರದಿಯಲ್ಲಿ ನೋಡ್ಕೊಂಡು ಬರೋಣ. ಆನಂತರ ಚರ್ಚೆ ಮಾಡೋಣ.